ಗಂಡ ಹೆಂಡತಿ ಸಂಬಂಧ ಜೀವನದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಬಂಧವಾಗಿದೆ. ಈ ಸಂಬಂಧವು ಕೇವಲ ಇನ್ನೊಬ್ಬರ ನಡುವೆ ಮಾತ್ರವಲ್ಲ, ಎರಡು ಕುಟುಂಬಗಳನ್ನು ಕೂಡ ಒಟ್ಟುಗೂಡಿಸುತ್ತದೆ. ಆದ್ದರಿಂದ ಗಂಡ ಹೆಂಡತಿ ಹೇಗಿರಬೇಕು ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಒಳ್ಳೆಯ ದಾಂಪತ್ಯ ಜೀವನಕ್ಕೆ ಪ್ರೀತಿ, ನಂಬಿಕೆ, ಗೌರವ ಮತ್ತು ಸಹನೆ ಮುಖ್ಯ ಆಧಾರಗಳಾಗಿವೆ. ಮೊದಲನೆಯದಾಗಿ ಪರಸ್ಪರ ಗೌರವ ಇರಬೇಕು. ಗಂಡ ಹೆಂಡತಿಯನ್ನು ಮತ್ತು ಹೆಂಡತಿ ಗಂಡನನ್ನು ಗೌರವದಿಂದ ನೋಡಬೇಕು. ಮಾತುಗಳಲ್ಲಿ, ನಡೆ ನುಡಿಯಲ್ಲಿ, ನಿರ್ಧಾರಗಳಲ್ಲಿ ಗೌರವ ತೋರಿಸಬೇಕು. ಗೌರವ ಇಲ್ಲದ ಸಂಬಂಧ ಹೆಚ್ಚು ದಿನ ಉಳಿಯುವುದಿಲ್ಲ. ಅದೇ ರೀತಿ ಒಳ್ಳೆಯ ಸಂಭಾಷಣೆ ಅತ್ಯಂತ ಮುಖ್ಯ. ಮನಸ್ಸಿನಲ್ಲಿರುವುದನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಬದಲಾಗಿ ಸರಿಯಾದ ಸಮಯದಲ್ಲಿ ಶಾಂತವಾಗಿ ಮಾತಾಡಿಕೊಂಡರೆ ಹಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಇನ್ನೊಂದು ಮುಖ್ಯ ಅಂಶ ನಂಬಿಕೆ. ಗಂಡ ಹೆಂಡತಿ ನಡುವೆ ನಂಬಿಕೆ ಇದ್ದರೆ ಯಾವುದೇ ಕಷ್ಟವನ್ನು ಕೂಡ ಎದುರಿಸಬಹುದು. ಅನುಮಾನ ಮತ್ತು ಅಸೂಯೆ ಸಂಬಂಧವನ್ನು ನಿಧಾನವಾಗಿ ಹಾಳು ಮಾಡುತ್ತವೆ. ಆದ್ದರಿಂದ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟುಕೊಳ್ಳಬೇಕು. ಜೊತೆಗೆ ಇನ್ನೊಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಪ್ರತಿಯೊಬ್ಬರ ಸ್ವಭಾವ, ಅಭ್ಯಾಸ, ಭಾವನೆಗಳು ಬೇರೆ ಬೇರೆ ಆಗಿರುತ್ತವೆ. ಅದನ್ನು ಅರ್ಥ ಮಾಡಿಕೊಂಡು ನಡೆದುಕೊಂಡರೆ ಸಂಬಂಧದಲ್ಲಿ ಶಾಂತಿ ಇರುತ್ತದೆ. ಪ್ರೀತಿ ಮತ್ತು ಕಾಳಜಿ ದಾಂಪತ್ಯದ ಸೌಂದರ್ಯ. ಚಿಕ್ಕ ಚಿಕ್ಕ ಕಾಳಜಿಗಳು, ಪ್ರೀತಿಯ ಮಾತುಗಳು, ಸಮಯ ಕೊಡುವುದು ಇವು ಎಲ್ಲವೂ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ದೊಡ್ಡ ದೊಡ್ಡ ಕೆಲಸಗಳಿಗಿಂತಲೂ ಇಂತಹ ಸಣ್ಣ ವಿಷಯಗಳೇ ಹೆಚ್ಚು ಮಹತ್ವವಾಗಿರುತ್ತವೆ. ಜೊತೆಗೆ ಸಹನೆ ಇರಬೇಕು. ಯಾವುದೇ ಸಂಬಂಧದಲ್ಲಿ ಜಗಳಗಳು ಸಾಮಾನ್ಯ. ಆದರೆ ಸಹನೆಯಿಂದ ನಡೆದುಕೊಂಡರೆ ಅವು ದೊಡ್ಡ ಸಮಸ್ಯೆಯಾಗುವುದಿಲ್ಲ. ಸಮಾನತೆ ಕೂಡ ದಾಂಪತ್ಯದಲ್ಲಿ ಅಗತ್ಯ. ಗಂಡ ಹೆಂಡತಿ ಇಬ್ಬರೂ ಸಮಾನರು. ಒಬ್ಬರ ನಿರ್ಧಾರ ಮಾತ್ರ ಇರಬಾರದು. ಇಬ್ಬರೂ ಕೂತು ಮಾತನಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಇದರಿಂದ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚುತ್ತದೆ. ಹಾಗೆಯೇ ಒಬ್ಬರ ಬೆಳವಣಿಗೆಗೆ ಮತ್ತೊಬ್ಬರು ಬೆಂಬಲವಾಗಬೇಕು. ಜೀವನದಲ್ಲಿ ಗುರಿ ಸಾಧಿಸಲು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಬೇಕು. ಕೊನೆಯದಾಗಿ ಅಹಂಕಾರವನ್ನು ಬಿಟ್ಟು ನಾವು ಅನ್ನೋ ಭಾವನೆ ಬೆಳೆಸಬೇಕು. ನಾನು ಅನ್ನೋ ಮನೋಭಾವದಿಂದ ಸಂಬಂಧದಲ್ಲಿ ಅಂತರ ಬರುತ್ತದೆ. ಸಂತೋಷದ ಕ್ಷಣಗಳನ್ನು ಒಟ್ಟಿಗೆ ಹಂಚಿಕೊಳ್ಳಬೇಕು. ಕಷ್ಟದ ಸಮಯದಲ್ಲಿ ಒಬ್ಬರ ಬೆಂಬಲವಾಗಬೇಕು. ಆಗ ಮಾತ್ರ ದಾಂಪತ್ಯ ಜೀವನ ಸಾರ್ಥಕವಾಗುತ್ತದೆ. ಒಟ್ಟಿನಲ್ಲಿ ಒಳ್ಳೆಯ ಗಂಡ ಹೆಂಡತಿ ಅಂದರೆ ಜಗಳವೇ ಆಗದವರು ಅಲ್ಲ. ಜಗಳವಾದರೂ ಅದನ್ನು ಅರ್ಥ ಮಾಡಿಕೊಂಡು ಬೇಗನೆ ಸರಿಪಡಿಸಿಕೊಳ್ಳುವವರು. ಪ್ರೀತಿ, ನಂಬಿಕೆ, ಗೌರವ ಮತ್ತು ಸಹನೆಯಿಂದ ಕೂಡಿದ ದಾಂಪತ್ಯ ಜೀವನವೇ ನಿಜವಾದ ಸಂತೋಷವನ್ನು ಕೊಡುತ್ತದೆ. ತುಂಬ ಪ್ರೀತಿಸುವ ಗಂಡ ಒಮ್ಮೆ ಶತ್ರುವಿನಂತೆ ವರ್ತಿಸಿದರೆ ಅದು ಹೆಂಡತಿಯ ಮನಸ್ಸಿಗೆ ತುಂಬ ನೋವು ಉಂಟು ಮಾಡುವ ವಿಷಯ. ಪ್ರೀತಿ, ನಂಬಿಕೆ ಮತ್ತು ಭದ್ರತೆಯ ಮೇಲೆ ನಿಂತಿರುವ ಸಂಬಂಧದಲ್ಲಿ ಅಚಾನಕ್ ಇಂತಹ ವರ್ತನೆ ಕಾಣಿಸಿಕೊಂಡರೆ ಗೊಂದಲ, ಭಯ ಮತ್ತು ಬೇಸರ ಉಂಟಾಗುವುದು ಸಹಜ. ಆದರೆ ಇಂತಹ ಸಂದರ್ಭಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಶಾಂತವಾಗಿ ಯೋಚಿಸಿ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಮೊದಲನೆಯದಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಮನಸ್ಸಿನ ಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲಸದ ಒತ್ತಡ, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಒತ್ತಡಗಳು ಅಥವಾ ವೈಯಕ್ತಿಕ ಬೇಸರಗಳು ವ್ಯಕ್ತಿಯ ವರ್ತನೆಯನ್ನು ಬದಲಾಯಿಸಬಹುದು. ಕೆಲವೊಮ್ಮೆ ಅವರು ತಮ್ಮ ಸಮಸ್ಯೆಯನ್ನು ಹೊರಗೆ ಹೇಳಿಕೊಳ್ಳಲಾಗದೆ ಅದನ್ನು ಕೋಪ ಅಥವಾ ದೂರದ ವರ್ತನೆಯಾಗಿ ತೋರಿಸಬಹುದು. ಇದರಿಂದ ಅವರು ನಿಜವಾಗಿಯೂ ಶತ್ರುವಿನಂತೆ ಅನ್ನಿಸಬಹುದು. ಆದರೆ ಒಳಗೆ ಅವರು ಕಷ್ಟದಲ್ಲಿರಬಹುದು. ಇಂತಹ ಸಂದರ್ಭದಲ್ಲಿ ಹೆಂಡತಿಯು ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು. ಕೋಪಕ್ಕೆ ಕೋಪದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತದೆ. ಬದಲಾಗಿ ಪರಿಸ್ಥಿತಿಯನ್ನು ಶಾಂತವಾಗಿ ಗಮನಿಸಿ ಸರಿಯಾದ ಸಮಯದಲ್ಲಿ ಮಾತನಾಡುವುದು ಮುಖ್ಯ. ನೀನು ಹೀಗೆ ಯಾಕೆ ಮಾಡ್ತೀಯಾ ಎಂದು ಕೇಳುವುದಕ್ಕಿಂತ ನಿನಗೆ ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದರೆ ಅವರು ತಮ್ಮ ಮನಸ್ಸನ್ನು ತೆರೆಯುವ ಸಾಧ್ಯತೆ ಹೆಚ್ಚು. ಮತ್ತೊಂದು ಮುಖ್ಯ ಅಂಶ ಎಂದರೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವುದು. ನೀವು ಅನುಭವಿಸುತ್ತಿರುವ ನೋವು, ಗೊಂದಲವನ್ನು ಶಾಂತವಾಗಿ ಹಂಚಿಕೊಳ್ಳಬೇಕು. ಆರೋಪ ಮಾಡುವ ರೀತಿಯಲ್ಲಿ ಮಾತನಾಡುವುದನ್ನು ತಪ್ಪಿಸಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹೇಳಿ. ಇದರಿಂದ ಅವರು ನಿಮ್ಮ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಆದರೆ ಪ್ರೀತಿ ಇದ್ದರೂ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳಬಾರದು. ಯಾರೇ ಆಗಿರಲಿ ಅವಮಾನಕರ ವರ್ತನೆಯನ್ನು ಸಹಿಸಿಕೊಳ್ಳುವುದು ಸರಿಯಲ್ಲ. ಸ್ಪಷ್ಟವಾದ ಮಿತಿಗಳನ್ನು ಇಟ್ಟುಕೊಳ್ಳಬೇಕು. ಇದು ನನಗೆ ನೋವು ಕೊಡುತ್ತದೆ ಎಂದು ಹೇಳುವುದು ತಪ್ಪಲ್ಲ. ಇದು ನಮ್ಮನ್ನು ಕಾಪಾಡಿಕೊಳ್ಳುವ ಒಂದು ಮುಖ್ಯ ಹೆಜ್ಜೆ. ಸಹನೆ ಕೂಡ ಬಹಳ ಮುಖ್ಯ.
ಒಂದು ದಿನದ ವರ್ತನೆ ಆ ವ್ಯಕ್ತಿಯ ಸಂಪೂರ್ಣ ಸ್ವಭಾವವನ್ನು ನಿರ್ಧರಿಸುವುದಿಲ್ಲ. ಸಮಯ ಕೊಟ್ಟು ಅವರ ವರ್ತನೆ ತಾತ್ಕಾಲಿಕವೇ ಅಥವಾ ಸ್ಥಿರವಾಗಿದೆಯೇ ಎಂದು ಗಮನಿಸಬೇಕು. ಆದರೆ ಈ ವರ್ತನೆ ಮುಂದುವರಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಹುಡುಕಬೇಕು. ಕೊನೆಯದಾಗಿ, ಅಗತ್ಯವಿದ್ದರೆ ಹೊರಗಿನ ಸಹಾಯ ಪಡೆಯಲು ಹಿಂಜರಿಯಬಾರದು. ಕುಟುಂಬದ ಹಿರಿಯರು ಅಥವಾ ಕೌನ್ಸಿಲರ್ ಸಹಾಯದಿಂದ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಬಹುದು. ಒಳ್ಳೆಯ ಸಂಬಂಧವು ಇಬ್ಬರ ಪ್ರಯತ್ನದಿಂದ ಮಾತ್ರ ಉಳಿಯುತ್ತದೆ. ಒಟ್ಟಿನಲ್ಲಿ ತುಂಬ ಪ್ರೀತಿಸುವ ಗಂಡ ಒಮ್ಮೆ ಶತ್ರುವಿನಂತೆ ವರ್ತಿಸಿದರೆ ಅದು ಸಂಬಂಧದ ಅಂತ್ಯವಲ್ಲ, ಅದು ಒಂದು ಸವಾಲು ಮಾತ್ರ. ಶಾಂತಿ, ಅರ್ಥ ಮಾಡಿಕೊಳ್ಳುವ ಮನೋಭಾವ ಮತ್ತು ಸರಿಯಾದ ಸಂಭಾಷಣೆಯಿಂದ ಈ ಸವಾಲನ್ನು ಜಯಿಸಿ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.